ಬಿಸಿಲ ಹೊಡೆತಕ್ಕೆ ಹಿರೇಹಳ್ಳಿ ಜಲಾಶಯ ಖಾಲಿಯಾಗಿದೆ. ರಾಜ್ಯದಲ್ಲಿ ತಾಪಮಾನ ಹೆಚ್ಚಾಗಿದ್ದು ಕೊಪ್ಪಳ ತಾಲೂಕಿನ ಕಿನ್ನಾಳ ಬಳಿ ಇರುವಂತಹ ಜಲಾಶಯ ಬರಿದಾಗಿದೆ. ಡ್ಯಾಂನಲ್ಲಿ ಶೇಕಡ 20ರಷ್ಟು ಮಾತ್ರ ನೀರು ಸಂಗ್ರಹ ಆಗಿದೆ. 1.67 ಟಿಎಂಸಿ ನೀರು ಸಂಗ್ರಹದ ಸಾಮರ್ಥ್ಯವಿರುವಂತಹ ಡ್ಯಾಮ್ ಇದು. ಒಂದು ತಿಂಗಳು ಕಳೆದರೆ ಸಂಪೂರ್ಣವಾಗಿ ನೀರು ಬತ್ತಿ ಹೋಗಲಿದೆ. 20,000ಕ್ಕೂ ಅಧಿಕ ಪ್ರದೇಶಕ್ಕೆ ಜೀವನಾಡಿಯಾಗಿದ್ದಂತಹ ಜಲಾಶಯ ಇದು. ಕುಡಿಯುವ ನೀರಿಗೆ ನಿರ್ಮಾಣ ಮಾಡಿರುವಂತಹ ಜಲಾಶಯವಾಗಿದೆ. ಕಿನ್ನಾಳ, ದೇವಲಾಪುರ, ಓಜನಹಳ್ಳಿ ಗ್ರಾಮಸ್ಥರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಕಾಲುವೆಗಳಿಗೆ ನೀರು ಹರಿಸೋದಕ್ಕೆ ರೈತರೇನು ಆಗ್ರಹಿಸಿದ್ದಾರೆ. ನೀರು ಹರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ದೃಶ್ಯಗಳಲ್ಲೂ ಕೂಡ ಅದನ್ನು ಗಮನಿಸ್ತಾ ಇರಬಹುದು. ಜಲಾಶಯ ಅಂದರೆ ಯಾವ ರೀತಿ ನಳನಳಿಸ್ತಾ ಇರುತ್ತೆ, ಆದರೆ ಕಂಪ್ಲೀಟ್ ಆಗಿ ಇಲ್ಲಿ ಬಣಬಣ ಅಂತ ಇದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸ್ಥಳದಿಂದ ನೋಡೋಣ. ಬಿಸಿಲ ನಾಡು ಕೊಪ್ಪಳದಲ್ಲಿ ಬಿಸಿಲಿನ ತಾಪಮಾನಕ್ಕೆ ಜನ ಬಳಲಿ ಬೆಂಡಾಗಿರ್ತಕ್ಕಂಥದ್ದು. ಜಿಲ್ಲೆಯಲ್ಲಿ ಈಗಾಗಲೇ 30 ಹಳ್ಳಿಗಳಲ್ಲಿ ಜಲಕ್ಷಾಮ ಉಂಟಾಗಿರ್ತಕ್ಕಂಥದ್ದು. ಜಿಲ್ಲೆಯ ಬಹುತೇಕ ಡ್ಯಾಮ್ಗಳು, ಕೆರೆಗಳು ಖಾಲಿಯಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಕಿನ್ನಾಳ ಬಳಿ ಇರ್ತಕ್ಕಂತಹ ಹಿರೇಹಳ್ಳ ಜಲಾಶಯದಲ್ಲಿರ್ತಕ್ಕಂಥದ್ದು. ಈ ಹಿರೇಹಳ್ಳ ಜಲಾಶಯ ಈಗ ಸಂಪೂರ್ಣವಾಗಿ ಬರಡಾಗಿರ್ತಕ್ಕಂಥದ್ದು. ಒಟ್ಟು 1.67 TMC ಸಾಮರ್ಥ್ಯದ ಹಿರೇಹಳ್ಳ ಜಲಾಶಯ ಈಗ ಸಂಪೂರ್ಣವಾಗಿ ಬರಡಾಗಿರ್ತಕ್ಕಂಥದ್ದು. ಇದು 1.67 TMC ನೀರು ಸಾಮರ್ಥ್ಯದ ಈ ಜಲಾಶಯದಲ್ಲಿ ಈಗ ಕೇವಲ ಶೇಕಡ 20ರಷ್ಟು ಮಾತ್ರ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಇನ್ನು ಒಂದು ತಿಂಗಳು ಹೋದರೆ ಈ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಜಲಾಶಯ ಸಂಪೂರ್ಣವಾಗಿ ಒಣಗಿ ಹೋಗಿರ್ತಕ್ಕಂಥದ್ದು. ಆ ಕಡೆ ಭಾಗದಲ್ಲಿ ಕೇವಲ 20% ನೀರಿರ್ತಕ್ಕಂಥದ್ದು. ಅದು ಕೂಡ ಯಲಬುರ್ಗಾ ಮತ್ತು ಮಂಗಳೂರು ಭಾಗದ ಕೆಲವು ಹಳ್ಳಿಗಳಿಗೆ ಕುಡಿಯೋ ನೀರಿಗಾಗಿ ಈಗ ನೀರು ಇರ್ತಕ್ಕಂಥದ್ದು. ಇನ್ನು ಒಂದು ತಿಂಗಳು ಹೋದರೆ ಆ ನೀರು ಕೂಡ ಸಂಪೂರ್ಣವಾಗಿ ಖಾಲಿಯಾಗುತ್ತೆ. 10 ವರ್ಷದ ನಂತರ ಮೊದಲ ಬಾರಿಗೆ ಈ ರೀತಿ ಬರಡಾಗಿ ಒಣಗಿ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಕಿನ್ನಾಳ ಸುತ್ತಮುತ್ತ ಇರತಕ್ಕಂತಹ ಓಜನಹಳ್ಳಿ, ದೇವಲಾಪುರ ಭಾಗದ ರೈತರು ನಮಗೆ ಕುಡಿಯೋ ನೀರಿಗೆ ನೀರು ಕೊಡಿ ಅಂತ ಹೇಳಿ ಹಿರೇಹಳ್ಳದ ಅಧಿಕಾರಿಗಳನ್ನು ಕೇಳ್ತಿದ್ದಾರೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನದಿಂದ ಸಾಕಷ್ಟು ಸಮಸ್ಯೆಗಳಾಗ್ತಿವೆ. ಜೊತೆಗೆ ಈಗಾಗಲೇ 30 ಹಳ್ಳಿಗಳಲ್ಲಿ ಜಲಕ್ಷಾಮ ಉಂಟಾಗಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಖಾಸಗಿ ಬೋರ್ವೆಲ್ಗಳ ಮೂಲಕ ಅವರಿಗೆ ನೀರು ಕೊಡುವಂತಹ ಕೆಲಸವನ್ನು ಮಾಡ್ತಿದೆ. ಜೂನ್ ಅಂತ್ಯದ ವೇಳೆಗೆ ಒಟ್ಟು 130 ಹಳ್ಳಿಗಳಲ್ಲಿ ಈ ಒಂದು ನೀರಿನ ಕೊರತೆ ಉಂಟಾಗುತ್ತೆ. ಒಂದು ಭಾಗದಲ್ಲಿ ಕೇವಲ ಶೇಕಡ 20ರಷ್ಟು ಮಾತ್ರ ನೀರಿರ್ತಕ್ಕಂಥದ್ದು. ಅದು ಕೂಡ ಅರ್ಧ TMCಗೂ ಕಡಿಮೆ ನೀರಿರ್ತಕ್ಕಂಥದ್ದು. ಅದನ್ನು ಹಿರೇಹಳ್ಳ ಜಲಾಶಯದ ಅಧಿಕಾರಿಗಳು ಕುಡಿಯೋ ನೀರಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು. ಈ ಬಾರಿ ಮುಂಗಾರು ಮಳೆಯೂ ಕೂಡ ಕೊರತೆ ಆಗತ್ತೆ ಅಂತ ಅಧಿಕಾರಿಗಳು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಮಳೆ ಆಗದೆ ಹೋದರೆ ಈ ಹಿರೇಹಳ್ಳ ಜಲಾಶಯ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಇಲ್ಲಿರ್ತಕ್ಕಂಥ 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಾಕಷ್ಟು ತೊಂದರೆಯಾಗತ್ತೆ ಮತ್ತು ನೀರಿನ ಸಮಸ್ಯೆಯೂ ಕೂಡ ಆಗತ್ತೆ. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.